ಬಂದ್ಬಿಟ್ಟು ಸಜ್ಜೆ ಮಾಡ್ಕೊಂಡು ಬರೋಣ ಬಾ ಮಂಜುನಣ್ಣ. ಹಂಗೆ ಇನ್ನೊಂದೊಂದು ಸಿಗ್ಬಿಟ್ರೆ ಅಲ್ಲಿ ಎಲ್ಲ ತಕ್ಕಂಡು ಮನೆದು ಒಳಗೆ ಹೋಗ್ಬಿಡೋಣ. ಉಂಕಣ ಪಾಸ ಹೆಂಗನ ಎರಡು ಕಾಯಿ ಬಿದ್ದಿದ್ದಾವೆ. ನಮ್ಮ ಅಜ್ಜಿ ನೋಡಿ ಕಂಡಂಗೆ ಹೇಳ್ತು, ಕಾಯಿ ಬಿದ್ದಿರ್ತವೆ ಬಿಡೋಗಲ್ಲ ಹೊಲ್ಟಕ್ಕೆ ಹೋಗಿ ನೋಡ್ಕೊಂಡು ಹಂಗಿನ ಬಿದ್ದಿದ್ದು ಆಯ್ಕಂಬ ಅಂತಾನೆ. ಹೆಂಗ ನೋಡು ಬಂದಿದ್ಕು ನನ್ನ ಕಾಯಿ ಸಿಕ್ಕಿವಲ್ಲ. ನಾವೇನ ಒಂದು ಓಟ ತಡ ಮಾಡಿದ್ರೆ ಯಾರನ ಓಡಾಡೋರು, ಈ ಕುರಿ ಪರಿ ಮೇಯ್ಸ್ಕೊಂಡ್ ಬರೋರು, ಇಲ್ಲ ಗರಿ ಸಿಗಿಯಕ್ ಬರೋರು ಯಾರನ ಬಂದು ಓದ್ಕೊಂಡು ಹೋಗ್ಬಿಟ್ಟಿರೋರು. ಎಂತ ಟೈಮಿಗೆ ಬಂದಿದ್ವಿ, ಕರೆಕ್ಟ್ ಟೈಮಿಗೆ ಬಂದಿದ್ವಿ ಕಣೋ ಪಾಸ. ಪಾಸ ನಮ್ಮದಾಗ ಹೆಂಗನ ಎರಡು ತೆಂಗಿನಕಾಯಿ ಸಿಕ್ಕಿ ಒಣಕಾಯಿ ಮುಂದೆ ತಡಲ್ ಮರದವು ತೆಂಗಿನ ಗಿಡ ಇದಾವೆ, ಅಲ್ಲಿಗೂ ಹೋಗಿ ನೋಡ್ಕೊಂಡ್ ಬರಾನೆ. ಬಿದ್ದಿದ್ರೆ ಅವನು ಆಯ್ಕೊಂಡ್ ಬರಾನಿ. ಅರೆ ಮಂಜುನಣ್ಣ, ಅರೆ ದಡಾಲ್ ಮರ ಅದು ತೆಂಗಿದ್ದ ಗಿಡ ಅವ್ರದ್ದು ದೂರಾಗೆ ಇಲ್ಲ. ದೂರನಲ್ಲ ಪಾರನ ಇಲ್ಲ ಕಣಲ್ಲ ಪಾಸ. ಇಲ್ಲ ಎರಡು ಇಲ್ಲ ಮೂರು ಹೊಲ ದಾಟಿದೆ ಅವ್ರವೇನ ಸಿಕ್ಕದು ತೆಂಗಿನ ಗಿಡಗಳು. ಬಾ ಹೋಗಣ. ಚೀಗ ಮಂಜುನಣ್ಣ, ಕಾಯಿ ನಮ್ದಿಗೆ ಕೈದು ಒಳಗೆ ಇಟ್ಕೊಂಡ್ ಬಿಡೋದು, ಇಲ್ಲ ಇಲ್ಲ ಇಕ್ಕಿ ಹೋಗ್ಬಿಡೋಣ. ಪಾಸ ಹಂಗೇನ ಮಾಡಿ ಕಣಪ್ಪ. ನಾವಿಲ್ಲಿ ಇಕ್ಕೋದು ಅದಕ್ಕಿಂತ ಇನ್ನೊಬ್ಬರ ಗರಿ ಸಿಗರ್ ಪರಿ ಸಿಗರ್ ಬಂದು ಇರಿಕೆ ಅದೇ ಹೋಗ್ತಾರ ಅಷ್ಟೇನ. ಇಕ್ಕದ ಬೇಡ ಇಲ್ಲಿ ಹಂಗೇನ ಕೈಯಾಗ ಇಟ್ಕೊಂಡು ಹೋಗಂಬ. ಚೀಗ ಮಂಜುನಣ್ಣ ಚೀಗ. ಅರೆ ಮಂಜುನಣ್ಣ, ಇಲ್ಲಿ ನಮ್ದು ಚಡ್ಡಿಗೆ ಲೂಸ್ಗೆ ಆಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟೈತೆ. ಈ ನೆಲಾಗೆ ನೋಡಿದ್ರೆ ಫುಲ್ ಮಳೆದು ಒಳಗಡೆ ನೆನ್ಬಿಟ್ಟು ಕಾಲು ನೆಲಾದು ಒಳಗಡೆ ಹೋಗ್ಬಿಟ್ಟೈತೆ. ಕಾಲು ಫುಲ್ ನಂದು ಶೂಗೆ ಎಲ್ಲ ಕೆಸರಿಗೆ ಆಗ್ಬಿಟ್ಟೈತೆ ಮಂಜುನಣ್ಣ. ಹಲೋ ಪಾಸ, ನೀನ್ ಯಾಕೆ ನೋಡ್ಕೊಂಡು ಬರ್ಬೇಡ ಕಣಲ್ಲ. ಚಡ್ಡಿ ಒಂಚೂರ ಒಂದ್ ಕೊಯ್ಯಾಗ ಮ್ಯಾಕೆ ಹಾಕೊಂಡು ನೋಡಿಲ್ಲಿ ನಾನು ಎಲ್ಲೆಲ್ಲಿ ಅಜ್ಜೆ ಇಕ್ತಾ ಇದ್ದೀನಿ ಅದ್ರ ಮ್ಯಾಕೆ ಇಕ್ಕೆಂಬ. ನನ್ ಗುಟ್ಟ ನೆಲದ ಮ್ಯಾಕೆ ಇಕ್ಕೊಂಡು ಹೋಗ್ತಾ ಇದ್ದೀನಿ. ನನ್ ಕಾಲ್ ನೋಡೊಂದು ರೋಟನ್ನು ಕೆಸರೇ ಆಗಿಲ್ಲ. ನೀನ್ ನನ್ನ ಮಂದಿ ಎತ್ತ ನೋಡ್ಕೊಂಡು ಕಾಲು ಇಕ್ಕಿದ್ರೆ ಬಂಕ ಬಂಕನ ಕಾಲು ಕೆಸರ ಕಿಕ್ಕಿದ್ದ ಕೆಸರ ಶೂ ಅಲ್ಲ. ಅದಕ್ಕೆ ನಾನು ನೋಡ್ಕ ನಾನು ಎಲ್ಲಿ ಹೆಜ್ಜೆ ಇರ್ತೀನಿ ಅಲ್ಲೇ ಹೆಜ್ಜೆ ಇಕ್ಕಂಬ. ನಂಗೆ ಅಲ್ಲ ಗೊತ್ತು ಎಲ್ಲಿ ಕೆಸರು ಇರ್ತೈತೆ ಎಲ್ಲಿ ಗುಡ್ಸಾಗಿರ್ತೈತೆ ನೆಲ ಅಂಬೋದು. ಸರಿನೇ? ಅದನ್ನ ಬಿಟ್ಟು ಎತ್ತತ್ಲ ನೋಡ್ಕೊಂಡು ಎಲ್ಲೆಲ್ಲ ಕಾಲಿಕ್ಕಿ ಕೆಸರು ಹಾಕಲ್ಲ ಶೂಗೆ ಕೆಸರು ಆತು ಕಾಲಿಗೆ ಕೆಸರು ಆತು ಅಂತ ಅಂತಾನೆ. ಏನಿದು ನಾನು ನೋಡುತ್ತಿರುವುದೆಲ್ಲ ನಿಜಾನೇ? ಯಪ್ಪ, ಅರೆ ಸರಿ ಮಂಜುನಣ್ಣ, ನಿಮ್ದಿಗೆ ಎಲ್ಲಿ ಕಾಲ್ಗೆ ಇಟ್ಬಿಟ್ಟೈತೆ ನಮ್ದಿಗೆ ಅಲ್ಲೇ ಇಟ್ಬಿಟ್ಟೈತೆ. ಚಲ ಚಲ ಮುಂದೆಗಡೆ ನೋಡ್ಕೊಂಡ್ಬಿಟ್ಟು ಹೋಗು ಮಂಜುನಣ್ಣ. ನಮ್ದಿಗೆ ನಿಮ್ದು ಕಾಲ್ಗೆ ಎಲ್ಲಿ ಇಟ್ಟೈತೆ ಅಲ್ಲೇ ಇಟ್ಕೊಂಡು ಬಂದ್ಬಿಟ್ಟೈತೆ. ಅರೆ ಮಂಜುನಣ್ಣ, ಮುಂದೆ ಮುಂದೆ ಚಲೋ. ಯಾಕೆ ಮಂಜುನಣ್ಣ ಹಿಂಗೆ ನಿಂತ್ಕೊಂಡ್ಬಿಟ್ಟು ನಿಮ್ದಿಗೆ? ಮುಂದೆ ಮುಂದೆ ಚಲೋ ಅಂತ ಆ ಕಡೆ ನೋಡಲ್ಲ ನೀವಂದ್ರೆ ಓಟ. ಅರೆ ಕ್ಯಾಗೆ ಐತೆ ಮಂಜುನಣ್ಣ. ಚಲ ಅರೆ ಮಂಜುನಣ್ಣ, ಕ್ಯಾಗೆ ಐತೆ ಇಷ್ಟೊಂದು ಬಿದ್ಬಿಟ್ಟೈತೆ ಇಲ್ಲ. ಅಯ್ಯ ಪಂಡ್ರಪಟ್ ಪಾಸ, ಕ್ಯಾಗೆ ಐತೆ ಅಲ್ಲ ಕಣದು ಅಣಬೆ ಅಣಬೆ. ಯಪ್ಪ ಜೋಸೊಂದಿದ್ದೇವೆ 3 ದಿನದಿಂದ ಸಣ್ಣದ ನಿಂತಿತ್ತು ನೋಡು, ಎಲ್ಲ ಎದ್ದು ಬಿಟ್ಟಿದ್ದೇವೆ ಕಣ. ಬಂದಿದ್ದು ಒಳ್ಳೆ ಕೆಲಸ ಆಯ್ತು, ಒಳ್ಳೆ ಟೈಮಿಗೆ ಬಂದಿದೀವಿ. ಬಾ ಬಾ ಬಾ, ಯಾರನ್ನ ಬರೋಕ್ಕಿಂತ ಮುಂಚೆಲೆ ಈ ವಾಲ್ಡರ್ ಪಾಲ್ಡರ್ ಬರೋಕ್ಕಿಂತ ಮುಂಚೆಲೆ ನೋಡಕ್ಕಿಂತ ಮುಂಚೆಲೆ ಕಿತ್ಕೊಂಡು ಡೌಟ್ ಇಟ್ಕೊಂಡು ಮಂತಕ್ಕೆ. ಅರೆ ಮಂಜುನಣ್ಣ, ಏಕ್ ಕಾಮ್ ಕರೋ, ನಮ್ದು ಕೈದು ಒಳಗಡೆಗೆ ಕಾಯಿ ಐತೆ ಅಲ್ಲ ತೆಂಗಿನ ಕಾಯಿ, ಅದು ನಿಮ್ದು ಕೈದು ಒಳಗಡೆ ಇಟ್ಕೊಂಡ್ಬಿಡಿ. ನಮ್ದಿಗೆ ಹೋಗ್ಬಿಟ್ಟು ಅಲ್ಲಿ ಬಿಟ್ಟೈತೆ ಇಲ್ಲ ಕಾಯಿ ಐತೆ ಹಣ್ಣು ಹಣ್ಣು ಆ ಹಣ್ಣಿಗೆ ಕಿತ್ಕೊಂಡ್ಬಿಟ್ಟೈತೆ ನಮ್ದಿಗೆ. ಅಲ್ಲಿರೋ ಹಣ್ಣಲ್ಲ ಕಣೋ, ನಿನ್ ಮತ್ ಬೆಂಕಿ ಇಕ್ಕ ಅಣಬೆ ಅಣಬೆ. ಅದು ಅಂತರ ಹೇಳ್ತಾರಲ್ಲ ಇಂಗ್ಲೀಷ್ನಾಗೆ, ನಮ್ ಚೆನ್ನಾಗಿ ಹೇಳ್ಕೊಟ್ಟಿದ್ನಪ್ಪ. ಮಶ್ರೂಮ್ 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 ಅಂತಾರೆ ಅಂತೆ ಅಮೇರಿಕದಾಗ ಅಲ್ಲನೆ. ಅದ್ರಾಗೆ ನೀವು ಕೋಳಿ ಬಿರಿಯಾನಿ ಮಾಡೋಣ, ಚಿಕನ್ ಬಿರಿಯಾನಿನ ಹಂಗೆ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡ್ತಾರೆ ಅಂತೆ, ಸಾರು ಮಾಡ್ತಾರೆ. ಎಂತ ಚೆನ್ನಾಗಿರ್ತದೆ ಗೊತ್ತೇ, ಬಾರಿನ ಸಾರು ಇದ್ದಂಗೆ ಇರ್ತದೆ, ಬೋಲ್ ಚೆನ್ನಾಗಿ ಆಗ್ತೈತೆ. ನೀನ್ ಹೆಂಗೂ ಯಾವತ್ತು ತಿಂದಿಲ್ವಲ್ಲ, ನಮ್ಮ ಮನೆಗೆ ಇವತ್ತು ಮಾಡಿಸ್ತೀನಿ ಬಾ, ಹಂಗೆ ಬ್ಯಾಟಿಂಗ್ ಆಡೋಣ ಇಬ್ರು. ಅರೆ ಮಶ್ರೂಮ್ಗೆ ಅಂದ್ರೆ ಇದೈತೆ. ಅರೆ ಮಂಜುನಣ್ಣ, ನಮ್ದಿಗೆ ಹಬ್ಬು ಒಂದ್ಸಲ ತಕೊಂಡಿ ಬಂದ್ಬಿಟ್ಟಿತ್ತು, ನಮ್ದಿಗೆ ತಿಂದಿದ್ದೆ ಒಂದ್ಸಲಿ. ಅರೆ ಅದ್ರದ್ದು ಒಳಗಡೆ ನೋಡಿದ್ರೆ ಇಷ್ಟೇ ಇಷ್ಟು ಇರ್ತೈತೆ, ಎಲ್ಲಿ ಬೇಕಾದ್ರೆ ಊರ್ದು ಅಗಲ ಐತೆ ಇಲ್ಲ ಅದು. ಹಂಗೆ ಕಣಲ್ಲ ಬೇಸಿರೆ ಬಿರಿಯಾನಿಗೋ ಇಲ್ಲ ಸಾರಿಗೋ ಮಾಡಕ್ಕೆ ಬೇಯಿಸ್ತಾರಲ್ಲ, ಅವಾಗ ಸಣ್ಣ ಆಗ್ತಾವೋ ಏನೋ ನಂಗೂ ಗೊತ್ತಿಲ್ಲ. ಈಗ ಹೊಡೆಗೆ ಕಿತ್ಕೊಬಿಡಿ ಯಾರನ್ನ ಬರೋಕ್ ಮುಂಚೆಲೆ
ಪಕಡ. ಪಕಡ್ಕೊಂಡಿದ್ದೀನಿ ಹೋಗಪ್ಪ. ಇನ್ನೇನು ಯಾವ ಎಷ್ಟೊಂದು ಮಶ್ರೂಮ್ಗೆ ಐತೆ. ನಮ್ದಿಗೆ ಕಿತ್ಕೊಂಡು ಹೋಗ್ಬಿಟ್ಟು ಮುಂದಿನ ಅಣ್ಣಾರ್ಗೆ ಅರ್ಧ ನಮ್ದಿಗೆ ಅರ್ಧ ತಕೊಂಡು ಹೋಗ್ಬಿಟ್ಟು ಮಶ್ರೂಮ್ಗೆ ಬಿರಿಯಾನಿಗೆ ಮಾಡಿಸ್ಬಿಡ್ಬೇಕು. ಅರೆ ಮಂಜುನ ಅಣ್ಣ ಎಷ್ಟೊಂದು ಹಣ್ಣು ಸಿಗ್ಬಿಟ್ಟು. ಅಲ್ಲ 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 ಅರೆ ಸಾರಿ ಎಷ್ಟೊಂದು ಅಣಬೆಗೆ ಸಿಗ್ಬಿಟ್ಟು. ಅರೆ ಮಂಜುನ ಅಣ್ಣ ಎಕ್ಕ ಕಾಮಕರ. ಇದು ನಮ್ದಿಗೆ ಮನೆದು ಒಳಗಡೆಗೆ ಫ್ರಿಡ್ಜ್ ಐತಲ್ಲ, ಅದ್ರದ್ದು ಒಳಗಡೆಗೆ ಅರ್ಧ ಇಕ್ಬಿಡೋಣ. ಇವತ್ತು ನಿಮ್ದು ಮನೆದು ಒಳಗಡೆ ಅರ್ಧಾಗೆ ಹಾಕ್ಬಿಟ್ಟು ಸಾರಿಗೆ ಬಿರಿಯಾನಿಗೆ ಮಾಡಿಸ್ಬಿಡು. 2 ದಿನಾಗೆ ಆದ್ಮೇಲೆ ನಮ್ದು ಮನೆದು ಒಳಗೆ ನಮ್ದು ಅಮ್ಮಿಗೆ ಹೇಳ್ಬಿಟ್ಟು ಅರ್ಧ ಫುಲ್ ಬಿರಿಯಾನಿಗೆ ಮಾಡಿಸ್ಬಿಡೋಣ. ನಮ್ದು ಅಮ್ಮಿ ಹೆಂಗ್ ಬಿರಿಯಾನಿ ಬಹುತ್ ಅಚ್ಚ ಮಾಡ್ಬಿಟ್ಟೈತೆ. ಸರಿ ಕಣಪ್ಪ, ಅದು ಆತು. ನಡಿ ಫಸ್ಟ್ ಮಂಟಕ್ಕೆ ಹೋಗೋಣ. ನಾವೇನು ತಡ ಮಾಡಿದೆ ಅಮ್ಮನ ಅಜ್ಜಿ ಆ ಥರ ಸಾರು ಮಾಡ್ಬಿಡ್ತಾರೆ. ಅದಕ್ಕಿಂತ ಮುಂಚೆಲೆ ಹೋಗಿ ಫಸ್ಟ್ ಅಣಬೆ ಕೊಟ್ಟು ನೀವು ಯಾಕೆ ಮಾಡ್ತೀರಾ ಬಿಡ್ತೀರಾ, ನಮಗಂತೂ ಅಣಬೆ ಸಾರು ಅಣಬೆ ಬಿರಿಯಾನಿನೇ ಬೇಕು ಅಂತ ಹೇಳಿ ಮಾಡ್ಸ ನಡೆಯವು. ಅರೆ ಕರೆಕ್ಟ್ ಮಂದಿನ ಚಲ ಹೇ ಅಜ್ಜಿ ನಮ್ಮ ಪುಟ್ರಂಗಜ್ಜಿ ಆಸೆ ಪಾರಜ್ಜಿ ಏನೋ ತಂದಿದ್ದೀವಿ ಅಜ್ಜಿ. ಬಂದ್ರಪ್ಪ. ಆ ಕಡೆ ಎರಡು ಹಿಡ್ಕೊಂಡ ಇದ್ದಾನೆ ನಮ್ಮ ಪಾಪ ಕಾಯ. ಹಿಂದ್ಗಡೆ ಪಾಸ ಯಾತ್ತ ಹಿಡ್ಕೊಂಡ ಇದ್ದಾನೆ. ಸಿಕ್ಕಿವ ಕಾಯಿ ಇನ್ನ ಇದ್ವೆ ನೋಡ್. ನೀವು ಹೋಗಿದ್ದೀರಾ, ಒಂದ್ ಗೋಣಿ ಚೀಲ ತಗೊಂಡೋಗಿಲ್ಲ. ಪಾಸಜೀವ ಅಂದ್ರೆ ಒಟ್ಟ ಏನ್ ಗೊತ್ತ, ಕಾಯಿ ಒಣಕಾಯಿ ಎರಡರ ಬಿದ್ದಿದ್ದವು. ನಾನೊಂದ್ ಪಾಸ ಒಂದ್ ತಕೊಂಡಿದ್ವ. ಹಾಗಲ್ಲ ನಿನ್ ಕೈಯಲ್ಲಿ 2 ಇದಾವೆ, ಪಾಸನ ಯಾತ್ತ ಹಿಡ್ಕೊಂಡ ಇದ್ದಾನೆ. ನಾನು ಪೂರ್ತಿ ಯಾತರ ಹೇಳಪ್ಪ, ನಾನು ಮುದ್ದಕ್ಕೆ ನಂದೆಲ್ಲಕ್ಕೆ ಕೊಡ್ತೀನಿ ಸಾರೆ ಅಂತ ಗೊತ್ತೈತಿ. ಮುಂದ್ರ ಒಟ್ಟು ಕೇಳಿಸ್ಕೊ ಹೇಳತಕ್ಕನೆ. ಹೇಳಪ್ಪ ಅದು ಯಾತದ್ದು. ಅಜ್ಜಿ ಏನ್ ಗೊತ್ತಾಗಿ ನಮ್ಗೆ ಹೊಲ್ತಕ್ಕೆ ಹೋಗಿದ್ವಲ್ಲ ಕಾಯಿ ಹುಡ್ಕೊಂಡು, ನಮ್ಗೆ ಬರೀ ಕಾಯಿ ಸಿಕ್ಕಿಲ್ಲ, ಇನ್ನ ಯಾತಕ್ಕೆ ಸಿಕ್ಕೈತೆ. ನಾ ಕಾಯಿ ಹಾಕೊಂಬರ್ರಿ ಅಂತಂದ್ರೆ ಯಾತ್ಕ ಹೋಗಿದ್ರಿ ನೀವು? ಏನ್ ಮಾಡ್ಕೊಂಬಂದ್ರಿ ಈ ಸತಿನ? ಯಾತಕ್ಕ ಮಾಡಿಲ್ಲ, ಒಂದು ತಾಸತಿ ನಾವು ಹೇಳತಕ್ಕನ ಪೂರ್ತಿನ ಕೇಳಿಸ್ಕೊಂಬ. ನಾವು ಹೋದ್ವ ನಮ್ಮ ತೆಂಗಿರ್ತಕ್ಕೆ ನೋಡಿದ್ವಿ, ಎಲ್ಲ ತೆಂಗಿರ್ತಕ್ಕೂ ಹೋಗಿ ಅಲ್ಲಿ ಇವೆರಡು ಮಾತ್ರನ ರಾತ್ರಿ ಮಳೆಗಾಳಿಗೆ ಬಿದ್ದಿದ್ದು. ಇಬ್ರು ಒಂದೊಂದ ಕೈಯಾಗ ತಕೊಂಡು ಮುಂದ್ಗಡೆ ದಾಲ್ ಮರದರ್ ಐತಲ್ಲ ತೆಂಗಿನ ಅಲ್ಲಿ ಏನೋ ಬಿದ್ದವೆ ಅಂತ ನೋಡಕ್ ಹೋಗ್ತಾ ಇದ್ವಾ. ಅಲ್ಲಿ ಹೋಗಕ್ಕಿಂತ ಮುಂಚೆ 2 ಆಲ ಸಿಕ್ತಾವ ನೋಡು, ಅವು ಹಲ್ದೆಗೆ ಅಣಬೆ ಹೋಗಿ ಯಾಪಟಿ ಎದ್ದಿದ್ದು ಗೊತ್ತೆ. ನೀವೇ ಹೇಳ್ತಲ್ಲ ಮಳೆಗಾಲ ಶುರುವಾಗ್ತಿದ್ದಲ್ಲ ಅಣಬೆದಾಳ್ತವೆ ಅಂತಾನೆ. ನನಗೆ ಅದು ಯಾಕೆ ಬಂತ, ಸಿಕ್ಕಾಪಟ್ಟೆ ಎದ್ದಿದ್ದ. ನಾ ಸಿಕ್ಕಿದ್ದೆ ಚಾನ್ಸ್ ಯಾರು ಇಲ್ಲ ಹಂಗೋ ಇಲ್ಲಿ ಅಂತಾನೆ ಈರ ಬರವೆಲ್ಲ ಈರ್ಕೊಂಡು ಅದೇ ಬಂದ್ವಿ ನೋಡು. ಈಗ ಅಮ್ಮಗೆ ಹೇಳ್ಬಿಟ್ಟು ಅಣಬೆ ಬಿರಿಯಾನಿ ಅಣಬೆ ಸಾರು ಅದಂತ ಅಣಬೆ ಕಬಾಬು ಮಾಡ್ತಾರೆ ಅಂತೆ. ಕಬಾಬು ಬೇಡ, ಅಣಬೆ ಸಾರನ್ನ ಅಣಬೆ ಬಿರಿಯಾನಿ ಮಾಡ್ತೈತಿ. ಆ ಕಡೆ ಹೌದೇ, ಒಳ್ಳೆ ಕೆಲಸ ಮಾಡಿದಾರೆ ಕಣ ಪಾಪ. ನನಗೂ ಶಾಣೆ ದಿನದಿಂದನ ಅಣಬೆ ಸಾರಾಗ ಉಣ್ಬೇಕು ಅಂತಾನ ಬೋಲೆ ಆಸೆ ಆಗಿತ್ತು ಕಣ. ನಂಗೂ ಅಣಬೆ ಸಾರಾಗ ತಿಂಬಂಗ ಆಯ್ತು. ಹೆಂಗನ ತಕೊಂಬಂದಿರಂಗಿದ್ದೀರಪ್ಪ. ಹೆಂಗನ ನಿಮ್ಮ ಅಮ್ಮಗೆ ಹೇಳಿ ಅಣಬೆ ಸಾರೇ ಮಾಡ್ತೀನಿ ಸುಮ್ಕಿರಿ ಇವತ್ತು. ಇಲ್ಲಿ ತಕೊಂಬ ಇಲ್ಲಿ ಸೋಸ್ಬಿಟ್ಟು ತೊಳೆದು ಸಾರಿಗೆ ಕೊಡೋಣ. ಪಾಸ ಒಡೆಗ ಕೊಡೋಣ. ಅರೆ ಬಿಟ್ಟಿಂದ ರಂಗಜ್ಜಿ ನಮ್ದಿಗೆ ಕಷ್ಟಾಗೆ ಬಿದ್ಬಿಟ್ಟು ಇಷ್ಟು ಅಣಬೆಗೆ ಕಿತ್ತಂದು ಬಂದ್ಬಿಟ್ಟೈತೆ. ಫುಲ್ ನೀಟಾಗಿ ತಲ್ದು ಬಿಟ್ಟು ಶುಂಠಿಗೆ ಬೆಳ್ಳುಳ್ಳಿಗೆ ಪೇಸ್ಟ್ಗೆ ಹಾಕ್ಬಿಟ್ಟು ಆ ಬಿರಿಯಾನಿಗೆ ಸಾರಿಗೆ ಮಾಡಿಸ್ಬಿಡಿ ಬಿಟ್ಟಿದ್ದು ರಂಗಜ್ಜಿ. ಹ್ಞೂ ಕಣಪ್ಪ ಹೇಳಿ. ನಮ್ಮ ಅಜ್ಜಿ ಅಣಬೆ ನೋಡ್ತಿದ್ದಾನೆ ಸಾಕಾಗಿ ಬಾಯಾಗ ಮಾತೇ ಗೊತ್ತಿಲ್ಲ. ಅದೇ ಆನಕ್ಕಿಂದನ ಆಶ್ಚರ್ಯ ಪಡಿದಂತೆ ಹೊಡೆಗು ದಲ್ದು ಪಾದ ಅಮ್ಮ ಕೂಡ ಸಾರ ಬಿರಿಯಾನಿನ ಮಾಡ್ಲಿ. ಇವನ್ ಯಾವನಲ್ಲ ಕಿತ್ಕೊಂಬಂದಿದ್ದು? ಯಾವನಲ್ಲ ಇವತ್ತು ಯಾಕೆ ಹಿಂಗುಗಿತೈತೆ? ಅದೇ ಯಾರಾಗಿದ್ರು ಕಿತ್ಕೊಂಬರಕ್ಕೆ ನಾನು ಪಾಶ ನಾನೇ ಹೇಳಿದ್ದು ಪಾಸ್ಗೆ ಓಡಗ ಕಿತ್ಕ ಪಾಶ ಅಂತಾನ. ಹೆಂಗೆ ನಿನ್ನ ಬ್ರಾಕ್ ಹೋಗಲಿ. ಅವು ತಿಂಬವೇನಲ್ಲ, ತಿಂಬವೇ ನಾವು. ಈ ತಿಪ್ಪೆ ಮೇಲೆ ದಳ ಅಂತ ನಾಯ ಅಣಬೆ ಅವು ಅವನ್ ಕಿತ್ಕೊಂಬಂದ ಇದ್ದಾನೆ. ಅವ್ರಾಗ ಏನ ಸಾರು ಬಾರು ಮಾಡಿದ್ರೆ ಹೇಳ್ದಲೆ ಕೇಳ್ದಲೆ ಮುಂಚೆಲೆ ಹೋಗ್ತೀವಿ ನಾವೇನ.
ಅದು ನಾ ಹೇಳಿದೆ. ಅದೇ ನೀ ಫಸ್ಟ್ ಕಣ್ಕಣ ನೇರಪಾಗಿ ಇನ್ನೊಂದ್ಸತಿ ನೋಡಿ ಹೇಳು. ನಾನು ಯೋಚನೆಬೇಕು ಸಾರ್ ಮಾಡಿದ್ಲ ನನಗೆ ಹೇಳ್ಕೊಡಕ್ ಬರ್ತಾನೆ ಈ ಪಂಡ್ರಪಟ್ಟುಗಳ ಇವನ್ ನಾ ಹೇಳ್ದೆ ಅವ್ನು ನೋಡಿ ಗೊತ್ತಾಗಲ್ಲ ತಿಂಬ ಎಂತವೋ ಇವೆಂತವೋ ಅಂಬದು. ವಾಲ್ಟಾಗ ಸಿಕ್ಕಿದಾವೆಲ್ಲ ಅಣಬೆ ಅಂತ ತಂದು ಬಿಡ್ರ ನೀವು. ಹೋಗ ಏನಾರ ಬಿಸಾಕ್ ಹೋಗ್ರಿ. ನಾನೆಲ್ಲ ಅಣಬೆ ತುಂಬಿದಾರ ತಿಂಬ ಅಂತವ್ ಅಂತ ನಾನ್ ಖುಷಿಯಾಗಿದ್ದೆ. ಇವ್ ಯಾವ ಆಯ್ಕೊಂಬಂದವ ಆಯ್ಕಂತೀನಿ ನಾವು. ಹೋಗ್ರಿ ಅವ್ರು ಯಾರು